ಇದ್ದೀವಿ. ಇವತ್ತು ಮದುವೆಯ ಸಮಾರಂಭವನ್ನು ಮಾಡುವುದಕ್ಕಾಗಿ ಇಲ್ಲೆಲ್ಲರೂ ಸೇರಿ ಬಂದಿದ್ದೇವೆ ಪ್ರಿಯರೇ. ಕರ್ತನ ಸನ್ನಿಧಾನದಲ್ಲಿ ನಾವೆಲ್ಲರೂ ಸೇರಿದ್ದೇವೆ ಪ್ರಿಯರೇ. ದೇವರು ತಾನೇ ನಮ್ಮ ಮಧ್ಯದಲ್ಲಿ ವಿಶೇಷವಾದ ತನ್ನ ಅಭಿಷೇಕಗಳನ್ನು ಕೊಡಲಿ ಎಂಬುದಾಗಿ ನಾನು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋದ್ರ ಮೂಲಕವಾಗಿ ಈ ಸಂದೇಶಕ್ಕೆ ಹೋಗೋನಾಗಿದ್ದೇನೆ. ಸೊ ಮದುವೆ ಅಂದರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಮ್ಯಾರೇಜ್? ಸೊ ಮದುವೆ ಎಂಬುದಾಗಿ ಹೇಳುವುದಾದರೆ, ಸೊ ದ ಮೀನಿಂಗ್ ಆಫ್ ಮ್ಯಾರೇಜ್ is to be a wedlock. It's a wedlock. ಸೊ ಇದು ಕೀ ಅಂಡ್ ಲಾಕ್, ಬೀಗ ಮತ್ತು ಬೀಗದ ಕೈ ಇದ್ದ ಹಾಗೆ. ಇವರಿಬ್ಬರು ಬೀಗ ಇಲ್ಲದಿದ್ರೆ ಲಾಕ್ ತೆಗೆಯಕ್ಕಾಗೋದಿಲ್ಲ, ಲಾಕ್ ಇಲ್ಲದಿದ್ದರೆ ಸೊ ಬೀಗವನ್ನು ನಾವು ಮತ್ತೊಂದು ಸಾರಿ ತೆಗೆಯಲಿಕ್ಕೆ ಆಗುವುದಿಲ್ಲ. ಈ ರೀತಿಯಾಗಿ ಎರಡು ಒಂದಕ್ಕೊಂದು ಅಂಟುಕೊಂಡಿರುವಂತಹ ಭಾಗವೇ ಮದುವೆ ಎಂಬುದಾಗಿ ಕರೆಯಲ್ಪಡ್ತದೆ ಪ್ರಿಯರೇ. ಸೊ ಇದು ಲೈಕ್ ಎ ಮ್ಯಾರೇಜ್ ಇಸ್ ಲೈಕ್ ಎ by and between two parties covenant and agreeing to live together ಅಂತ. ಅವರಿಬ್ಬರು ಒಬ್ಬರಿಗೊಬ್ಬರು ಒಪ್ಪಿಕೊಂಡು ದಾಂಪತ್ಯ ಜೀವಿತವನ್ನು ನಡೆಸುವುದಕ್ಕಾಗಿ ಈ ಒಂದು ಮನುಷ್ಯರ ಮೊದಲನೆಯ ಭಾಗ ಎಂಬುದಾಗಿ ಸತ್ಯವೇದ ಕರೆಯಲ್ಪಡ್ತದೆ. ಸತ್ಯವೇದದಲ್ಲಿ ಕೂಡ ಬರೆಯಲ್ಪಟ್ಟಿದೆ, ಸತ್ಯವೇದ ಮಾತನಾಡ್ತದೆ. ಇಲ್ಲಿ ಮದುವೆ ಎಂಬುದಾಗಿ ಹೇಳುವುದಾದ್ರೆ ಸಾಮಾಜಿಕವಾಗಿ ಮತ್ತು ದೇವರ ಚಿತ್ತದ ಅನುಸಾರವಾಗಿ ಗುರುತಿಸಲ್ಪಟ್ಟ, ಗಮನಿಸ್ರಿ, ಮದುವೆ ಎಂಬುದು ಸಾಮಾಜಿಕವಾಗಿ ಮತ್ತು ದೇವರ ಚಿತ್ತದ ಅನುಸಾರವಾಗಿ ಗುರುತಿಸಲ್ಪಟ್ಟ ಇಬ್ಬರ ಸಂಗಾತಿಗಳ ನಡುವಿನ ಒಪ್ಪಂದ ಅಥವಾ ಒಕ್ಕೂಟ ಎಂಬುದಾಗಿ ಕರೆಯಲ್ಪಡ್ತದೆ. ಮದುವೆ ಎಂಬುದಾಗಿ ಹೇಳುವುದಾದ್ರೆ ಸಾಮಾಜಿಕವಾಗಿ ಗುರುತಿಸಲ್ಪಡಬೇಕು ಮತ್ತು ಇದು ದೇವರ ಚಿತ್ತದ ಅನುಸಾರವಾಗಿ ಕೂಡ ಇರಬೇಕು. ಇದು ಇವರಿಬ್ಬರ ನಡುವೆ ಗುರುತಿಸಲ್ಪಡಬೇಕು. ಇವರಿಬ್ಬರು ಒಂದಾಗಿ ಬಾಳುವಂತಹ ಒಕ್ಕೂಟವನ್ನು ತೋರಿಸಬೇಕು, ಸಮಾಜಕ್ಕೆ ತೋರಿಸಬೇಕು, ದೇವರಿಗೂ ಕೂಡ ಅವರು ತೋರಿಸುವರಾಗಿರಬೇಕು. ಹೀಗೆ ದೇವರನ್ನು ಅವರು ಸಾಕ್ಷಿಯಾಗಿ ಮತ್ತು ಸಮಾಜದಲ್ಲಿ ಕೂಡ ಸಾಕ್ಷಿಯಾಗಿ ಬದುಕುವಂತಹ ಒಂದು ಒಪ್ಪಂದವೇ ಮದುವೆ ಎಂಬುದಾಗಿ ಕರೆಯಲ್ಪಡ್ತದೆ. ಆ ಒಂದು ಮದುವೆಯು ಈಗ ಆರಂಭ ಆಗಿರೋದಲ್ಲ, ಭೂಮಿ ಆಕಾಶ ಉಂಟಾದ ಮುಂಚಿತವಾಗಿಯೇ ಮದುವೆ ಎಂಬುದು ಮತ್ತು ಮದುವೆ ಆಗಬೇಕೆಂಬುದಾಗಿ ಗುರುತಿಸಲ್ಪಟ್ಟಿರುವಂತಹ ವಚನಗಳನ್ನು ಕೂಡ ನಾವು ನೋಡ್ತೇವೆ. ಆದಿಕಾಂಡ 2ನೇ ಅಧ್ಯಾಯದಲ್ಲಿ ನಾವು ನೋಡುವರಾಗಿದ್ದೇವೆ. ಮನುಷ್ಯನು ಒಬ್ಬಂಟಿಗನಾಗಿ ಬದುಕುವುದು ದೇವರ ಚಿತ್ತ ಇಲ್ಲ ಎಂಬುದಾಗಿ ದೇವರು ತಿಳಿದು ಆದಾಮನ ಪಕ್ಕೆಲಿನಿಂದ ಹವ್ವಳನ್ನು ಉಂಟು ಮಾಡಿದರೆಂಬುದಾಗಿ ನಾವು ನೋಡುವರಾಗಿದ್ದೇವೆ. ಸೊ ಈ 3 ಶಬ್ದಗಳನ್ನು ನಾವು ನೋಡ್ತೇವೆ. ಮದುವೆ, ಮದುವೆ ಎಂಬ ಈ 3 ಶಬ್ದ ಬಹಳ ಅರ್ಥವನ್ನು ನೀಡುವಂಥದ್ದಾಗಿದೆ. ಹೇಗೆಂದರೆ ಇಬ್ಬರ ನಡುವಿನ ಹಾಗೂ ಮುಂದೆ ಹುಟ್ಟುವ ಮಕ್ಕಳ ನಡುವಿನ ಮತ್ತು ಅವರ ಹಾಗೂ ಅವರ ಸಂಬಂಧಿಕರ ನಡುವಿನ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಸ್ಥಾಪಿಸುವಂತಹ ನಿಯಮವೇ ಮದುವೆ ಆಗಿರ್ತದೆ. ಸೊ ಮದುವೆ ಎಂಬುದು ಇಬ್ಬರ ನಡುವೆ ಹಾಗೂ ಮುಂದೆ ಹುಟ್ಟುವಂತ ಮಕ್ಕಳ ನಡುವೆ ಮತ್ತು ಅವರ ಸಂಬಂಧಿಕರ ನಡುವೆ ಹಕ್ಕುಗಳು ಹಾಗೂ ಕರ್ತವ್ಯಗಳನ್ನು ಸ್ಥಾಪಿಸುವಂತ ನಿಯಮವಾಗಿದೆ ಮದುವೆ. ಈ 3 ಶಬ್ದಗಳು ನೋಡ್ರಿ, ಅವರ ಮೂಲಕವಾಗಿ ಅವರ ಸಂತಾನ ಮೂಲಕವಾಗಿ ಮತ್ತೊಂದು ಸಂತಾನ, ಹೀಗೆ ಈ ಒಂದು ಸಂತಾನಗಳು ನೋಡ್ರಿ. ಇಮಿಡಿಯೇಟ್ಲಿ ನಾವು ಆಕಾಶದಿಂದ ಬಿದ್ದಿಲ್ಲ, ಇಮಿಡಿಯೇಟ್ಲಿ ನಾವು ಭೂಮಿ ಒಳಗಡೆಯಿಂದ ಬಂದಿಲ್ಲ. ನಾವೆಲ್ಲರೂ ಒಬ್ಬ ತಂದೆ ಮತ್ತು ಒಬ್ಬ ತಾಯಿಯಿಂದ ಹುಟ್ಟಿದವರಾಗಿದ್ದೇವೆ. ಅವರ ದಾಂಪತ್ಯ ಜೀವಿತಗಳಿಂದ ನಾವೆಲ್ಲರೂ ಹುಟ್ಟಿರುವವರಾಗಿರೋದ್ರಿಂದ ಒಂದು ಕುಟುಂಬ ಎಂಬುದಾಗಿ ಕರೆಯಲ್ಪಡ್ತದೆ, ಒಂದು ಸಂಬಂಧ ಎಂಬುದಾಗಿ ಕರೆಯಲ್ಪಡ್ತದೆ. ಸೊ ಇದು ಒಂದು ಮದುವೆ ಎಂಬುದಾಗಿ ಕರೆಯಲ್ಪಡ್ತದೆ. ನಮ್ಮ ಒಂದು ಭಾರತೀಯ ದೇಶದಲ್ಲಿ ಪದ್ಧತಿ ಏನಿದೆ ಅಂತಂದ್ರೆ, ಗಂಡ ಹೆಂಡತಿ ಮದುವೆ ಆದರೆ ಸಾಯುವ ತನಕ ಅದನ್ನು ಕಾಪಾಡಿಕೊಳ್ಳಬೇಕೆಂಬುದಾಗಿ. ಆದರೆ ನಾನು ವಾಸ ಮಾಡುವಂಥ ದೇಶದಲ್ಲಿ ಈ ಒಂದು ಡೆವಲಪ್ಡ್ ಕಂಟ್ರಿ ಅಂತ ಹೇಳ್ತೇವೆ ನಾವು, ಅಮೆರಿಕ ಆಗಿರಬಹುದು, ಸೌತ್ ಕೊರಿಯಾ ಆಗಿರಬಹುದು, ಜಪಾನ್ ಆಗಿರಬಹುದು, ಇಂತಹ ದೇಶಗಳಲ್ಲಿ ಮದುವೆ ಕೇವಲ 1 ತಿಂಗಳಲ್ಲಿ ಬ್ರೇಕ್ ಡೌನ್ ಆಗುತ್ತೆ, ಕೇವಲ 15 ದಿನದಲ್ಲಿ ಬ್ರೇಕ್ ಡೌನ್ ಆಗುತ್ತೆ. ಗಂಡ ಹೆಂಡತಿ ಮೇಲೆ ಏನಾದರೂ ಕೈ ಮಾಡಿಬಿಟ್ರೆ ಅವ್ರು ಇಮಿಡಿಯೇಟ್ಲಿ ಡಿವೋರ್ಸ್ ತಗೊಂಡ್ಬಿಡ್ತಾರೆ. ಆದರೆ ನಮ್ಮ ದೇಶದ ಒಂದು ನಿಯಮ ಹಾಗಿಲ್ಲ. ಒಬ್ಬ ಗಂಡನು ತನ್ನ ಹೆಂಡತಿಯಾಗಿ ಸ್ವೀಕರಿಸಿಕೊಂಡು ಹೆಂಡತಿಯ ಕೈಯನ್ನು ಹಿಡಿದ ತಕ್ಷಣವೇ ಅವರಿಬ್ಬರು ಮದುವೆ ಆದ ದಿನದಿಂದ ಸಾಯುವ ತನಕ ಒಂದು ಬಾಂಧವ್ಯತೆಯಲ್ಲಿ ಬೆಳೆದು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿ ತಮ್ಮ ಕರ್ತವ್ಯಗಳಲ್ಲಿ ಮತ್ತೆ ಅವರ ಮೂಲಕವಾಗಿ ಸಮಾಜಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ರವಾನಿಸೋದ್ರ ಮೂಲಕವಾಗಿ ಜೀವಿಸುವರಾಗಿರ್ತಾರೆ. ನಮ್ಮ ದೇಶದ ಒಂದು ನಿಯಮವಾಗಿದೆ. ಆದರೆ ಅಡ್ವಾನ್ಸ್ ಕಂಟ್ರಿಗಳಲ್ಲಿ ಇದು ನಿಯಮ ಇಲ್ಲ. ನಾವೀಗಾಗಲೇ ಕೇಳಿದ್ದೀವಿ, ಅಮೆರಿಕದಲ್ಲಿ ಡಿವೋರ್ಸ್ ರೇಟ್ 80% ಇದೆ. ನಾನು ವಾಸ ಮಾಡುವಂಥ ಸೌತ್ ಕೊರಿಯಾದಲ್ಲಿ 70% ಇದೆ. ಜಪಾನ್ ಕೂಡ ನಾವು ಮೊನ್ನೆ
ಹೋಗಿ ಅಲ್ಲಿ ಕೂಡ ನಾನು ನೋಡಿದೆ. ಅಲ್ಲಿ ಕೂಡ ಡಿವೋರ್ಸ್ ರೇಟ್ ಸರಿಸುಮಾರು 85% ಇದೆ, ನಮ್ಮ ಏಷ್ಯಾ ಖಂಡದಲ್ಲಿರುವಂಥ ಜಪಾನ್. ಸೊ ಇಂತಹ ಪರಿಸ್ಥಿತಿಗಳು ಬೇರೆ ಬೇರೆ ದೇಶಗಳಲ್ಲಿ ನಡೀತಾ ಇದ್ದಾವೆ. ಆದರೆ ನಮ್ಮ ದೇಶ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಸಂಸ್ಕೃತಿಯನ್ನು, ಒಂದು ಕಲ್ಚರನ್ನು ಈ ಮದುವೆ ವಿಷಯದಲ್ಲಿ ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂತಹ ಒಂದು ನಿಯಮವನ್ನು ನೋಡಿದರೆ ನನಗೆ ತುಂಬ ಸಂತೋಷವಾಗ್ತದೆ. ಸೊ ಇವತ್ತು ಸಹೋದರ ಶಶಿ ಮತ್ತು ಸಹೋದರಿ ಸುಮಾ ಅವರ ಜೀವಿತದಲ್ಲಿ ಮದುವೆ ಎಂಬ ಈ 3 ಶಬ್ದಗಳು ಇವತ್ತಿನಿಂದ ಪ್ರಾರಂಭವಾಗ್ತದೆ. ಅವರು ಸಾಯುವ ತನಕ ಇದನ್ನು ಕಾಪಾಡಿಕೊಂಡವರಾಗಿ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟು ದೇವರ ಮಕ್ಕಳಾಗಿ ತಮ್ಮ ಕುಟುಂಬಕ್ಕೆ, ತಮ್ಮ ಕುಟುಂಬದಲ್ಲಿ ಹುಟ್ಟುವಂಥ ಮಕ್ಕಳಿಗೆ, ತಮ್ಮ ಸಂತಾನಕ್ಕೆ ಕರ್ತನ ಶಕ್ತಿಯನ್ನು ತುಂಬಿಸುವುದರ ಮೂಲಕವಾಗಿ ಅವರು ಜೀವಿಸರಾಗಿರಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಅವರನ್ನು ಆಶೀರ್ವದಿಸನಾಗಿದ್ದೇನೆ. ಈ ಮದುವೆ ಅನ್ನೋದು ಇವತ್ತೇ ಅಷ್ಟೇ ನಾವು ಎಂಡ್ ಮಾಡಿಕೊಂಡು ಬದುಕುವಂಥದ್ದಲ್ಲ. ಇಟ್ಸ್ ಗೋಸ್ ಟಿಲ್ ದರ್ ಲೈಫ್. ಈ ಲೋಕದಲ್ಲಿ ಬದುಕುವ ತನಕ ಆ ಒಂದು ಹಕ್ಕು ಅವರಲ್ಲಿ ಇರ್ತದೆ. ಸೊ ಇಬ್ಬರು ಒಂದು ಐಕ್ಯತೆ ಉಳ್ಳವರಾಗಿ ನಡೆದುಕೊಳ್ಳಬೇಕೆಂಬ ನಿಯಮ ದೇವರ ವಾಕ್ಯದಲ್ಲೂ ಕೂಡ ನಾವು ನೋಡ್ತೇವೆ. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 7ರಲ್ಲಿ ನಾವು ನೋಡ್ತಾ ಇದ್ದೇವೆ. ಅದೇ ಆದಿಕಾಂಡ 2ನೇ ಅಧ್ಯಾಯ 24ರಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಮದುವೆ ಆದ ಮೇಲೆ ಗಂಡ ಹೆಂಡತಿ ಅನಿಸಿಕೊಳ್ತಾರೆ, ಇಬ್ಬರು ಒಂದೇ ಶರೀರ ಉಳ್ಳವರಾಗಿರ್ತಾರೆ. ಇಷ್ಟು ದಿನದ ತನಕ ಶಶಿ ಒಬ್ಬಂಟಿಗನಾಗಿ ಜೀವಿಸ್ತಾ ಇದ್ದ, ಸುಮಾ ಕೂಡ ಒಬ್ಬಂಟಿಗಳಾಗಿ ಜೀವಿಸ್ತಾ ಇದ್ದ, ಅವರಲ್ಲಿ ಇವರಲ್ಲಿ. ಆದರೆ ಈ ಒಂದು 2ನೇ ತಾರೀಕು ಮೇ 2025 ಈ ದಿನದಲ್ಲಿ ಕರ್ತನವರಿಗೆ ದಿನವನ್ನು ನೇಮಕ ಮಾಡಿದರೆ ಅವರಿಬ್ಬರು ಎಲ್ಲೆಲ್ಲೋ ಇದ್ರು. ಆದರೆ ಶಶಿಯ ಪಕ್ಕೆಲುಬಿನಲ್ಲಿ ಒಂದು ಪಕ್ಕೆಲುಬಾಗಿ ನಿರ್ಮಿಸಲ್ಪಟ್ಟ ಸುಮಳನ್ನು ಇವತ್ತು ದೇವರು ಕೂಡಿಸಿದ್ದಾನೆ. ಎಷ್ಟು ಜನ ನಂಬ್ತಾ ಇದ್ದೀರಾ? ಸೊ ಗಾಡ್ ರೈಸ್ ಹಿಸ್ ಮೈಟಿ ಹ್ಯಾಂಡ್ ಟು ಬಿ ರೀಯುನೈಟ್. ಸುಮಾ ರೀಯುನೈಟ್ ವಿತ್ ಶಶಿ. ಶಶಿಯ ಜೊತೆಗೆ ಸುಮಳು ರೀಯುನೈಟ್ ಆಗಿ ಅವನ ಪಕ್ಕೆಲುಬಾಗಿ ಇವತ್ತು ಆ ಎಲುಬಿಗೆ ಹೊಂದಿಕೆಯಾಗಿ ಆ ಮಿಸ್ ಆಗಿರ್ತಕ್ಕಂಥ ಎಲುಬು ಒಂದು ನಮ್ಮ ಸುಮಳಾಗಿ ಅವರ ಎಲುಬಾಗಿ ನಿಂತಿದ್ದಾರೆ. ಇವತ್ತು ಈ ದಿನ ಮೊದಲುಗೊಂಡು ಸಾಯುವ ತನಕ ಆ ಎಲುಬು ಗಟ್ಟಿಯಾಗಿರ್ಬೇಕೆಂಬುದಾಗಿ ಯೇಸು ನಾಮದಲ್ಲಿ ಆಶಿಸುತ್ತೇನೆ. ಅನೇಕ ಮದುವೆಗಳು ಮುರಿಯಲ್ಪಟ್ಟಿದ್ದಾವೆ. ಒಂದೇ ದಿನದಲ್ಲಿ ಮದುವೆಯಾಗಿ 2ನೇ ದಿನದಲ್ಲಿ ಇವತ್ತು ಎಷ್ಟೋ ನ್ಯೂಸ್ಗಳು ನಾವು ನೋಡ್ತಾ ಇದ್ದೇವೆ. ಆದರೆ ಕರ್ತನಲ್ಲಿರುವಂತಹ ದೈವ ಜನಾಂಗದ ಮದುವೆ ಇದು ಆಶೀರ್ವಾದದಿಂದ ಕೂಡಿರ್ತದೆ, ಸಂತೋಷದಿಂದ ಕೂಡಿರ್ತದೆ, ಪರಿಶುದ್ಧತೆಯಿಂದ ಕೂಡಿರ್ತದೆ, ದೇವರ ಚಿತ್ತಕ್ಕನುಸಾರ ಕೂಡಿರ್ತದೆ ಮತ್ತು ಪವಿತ್ರ ಆತ್ಮನಿಂದಲೇ ಇದು ಜೋಡಣೆಯಾಗಿ ಕೂಡಲ್ಪಟ್ಟಿರ್ತದೆ. ಪ್ರಿಯರೇ, ಈ ಕಾರಣಕ್ಕಾಗಿ ದೇವರ ಮಕ್ಕಳಾದ ನಾವುಗಳು ಈ ಮದುವೆಯನ್ನು ಸಾಯುವ ತನಕ ಕಾಪಾಡಿಕೊಂಡವರಾಗಿ ಕರ್ತನ ಹಿತವನ್ನು ನಾವು ಹೊಂದಿಕೊಂಡವರಾಗಿ ಕರ್ತನ ಹಿತವನ್ನು ಎತ್ತಿಡುವರಾಗಿ ನಾವು ನಿಲ್ಲುವಂತೆ ಕರ್ತನ ಸನ್ನಿಧಾನದಲ್ಲಿ ದೇವರ ಆತ್ಮನ ಬಯಸುವನಾಗಿದ್ದಾನೆ. ಕರ್ತನು ವಿಶ್ವಾಸಗಳ ಮದುವೆಯನ್ನು ಏನಂತ ಪರಿಗಣಿಸ್ತಾ ಇದ್ದಾನೆ ಎಂಬುದಾಗಿ ನೋಡೋಣ. ಸತ್ಯವೇದದ ಅನುಸಾರವಾಗಿ The word of God says in Hebrew chapter 13 verse 4. So like 13, 3a part and b as 3a and 4ನೇ ವಚನ ಈ ರೀತಿಯಾಗಿ ಮಾತನಾಡ್ತಾ ಇದೆ. ಏನಂತಂದ್ರೆ ಮದುವೆ ಅನ್ನುವುದು ಪರಿಶುದ್ಧವಾದುದೆಂಬುದಾಗಿ ದೇವರು ಪರಿಗಣಿಸುವನಾಗಿದ್ದಾನೆ. Marriage is a holy. It is a God considers and God who appoints and God who blesses. ದೇವರೇ ಇದನ್ನು ಒಂದು ನಿಯಮಾನುಸಾರವಾಗಿ ಜೀವಿಸಬೇಕೆಂಬುದಾಗಿ ಧರ್ಮೋಪದೇಶ ಕಾಂಡದಲ್ಲಿ ಮಾತನಾಡಿದ್ದಾನೆ. ಒಬ್ಬ ವ್ಯಕ್ತಿ ಮತ್ತೊಬ್ಬ ಸ್ತ್ರೀಯನ್ನು ಕೂಡಿದವನಾಗಿ ತನ್ನ ಒಂದೇ ಶರೀರವನ್ನು ಇಬ್ಬರು ಒಂದೇ ಶರೀರವುಳ್ಳವರಾಗಿ ಬದುಕುವಂತೆ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವಂತೆ ದೇವರು ಬಯಸುವನಾಗಿದ್ದಾನೆ. Men may not be consider this marriage may be in different ways. ಕೆಲವು ಅನ್ಯ ವ್ಯಕ್ತಿಗಳು ಅಥವಾ ಕೆಲವು ಜನರು ಬಯಸಬಹುದು, ಮದುವೆ ಏನ್ ಬಿಡ್ರಿ, ಹಾಗೆ ಏನೋ ಎಲ್ಲರೂ ಮಾಡ್ತಾ ಇದ್ರೆ ನಾವು ಮಾಡೋಣ, ಎಲ್ಲರೂ ಏನೇನೋ ಮಾಡ್ತಾ ಇದ್ರೆ ನಾವು ಕೂಡ ಮಾಡೋಣ ಅಂತ ತೀರ್ಮಾನಿಸ್ತಾರೆ. ಬಟ್ ಇಟ್ಸ್ ನಾಟ್ ದ ವೇಸ್, ಇಟ್ಸ್ ಅ ಗಾಡ್ಸ್ ವೇಸ್. ಇಟ್ಸ್ ದ ವರ್ಡ್ ಆಫ್ ಗಾಡ್ ಹೂ ಸ್ಪೀಕ್ಸ್ ಅಂಡ್ ವರ್ಡ್ ಆಫ್ ಗಾಡ್ ಇಸ್ ಸೇಸ್ ಟು ಅಸ್. ಮದುವೆ ಎಂಬುದು ಇಟ್ಸ್ ಅ ಹೋಲಿ. ಮದುವೆ ಅನ್ನೋದು ಪರಿಶುದ್ಧವಾಗಿರ್ತದೆ, ಇದು ಪರಿಶುದ್ಧತೆಯಿಂದ ಕೂಡಿರ್ತದೆ. ಇಟ್ಸ್ ಅ ಗಾಡ್ ಹೂ ಡಿಸೈಡ್ಸ್. ದೇವರು ಇದನ್ನು ತೀರ್ಮಾನ ಮಾಡುವನಾಗಿದ್ದಾನೆ, ಮನುಷ್ಯರಲ್ಲ. ಸೊ ಗಾಡ್ ಕನ್ಸಿಡರ್ಸ್ ಆಲ್ ದ ಬಿಲೀವರ್ಸ್ ಮ್ಯಾರೇಜ್ ಇಸ್ ಅ ಹೋಲಿ ಮ್ಯಾರೇಜ್. ಗಂಡ ಹೆಂಡತಿಯ ಸಂಬಂಧ ಯಾವಾಗಲೂ ನಿಷ್ಕಳಂಕವಾಗಿರ್ಬೇಕಂತ ಹೇಳ್ತದೆ. ನಿಷ್ಕಳಂಕವಾಗಿ ಬದುಕಬೇಕು. ಗಂಡನು ಮದುವೆ ಆದಮೇಲೆ ಹೆಂಡತಿಯ ಮಾತುಗಳನ್ನು ಆಲಿಸುವನಾಗಿರಬೇಕು. ಹೆಂಡತಿ ತನ್ನ ಸರ್ವಸ್ವವನ್ನು ಗಂಡನಿಗೆ ಕೊಡಬೇಕು. ಇವರಿಬ್ಬರ ನಡುವೆ ಐಕ್ಯತೆ ಇರಲಿಲ್ಲ ಎಂಬುದಾಗಿ ಹೇಳುವುದಾದ್ರೆ ಇಟ್ ಇಸ್ ನಾಟ್ ಕನ್ಸಿಡರ್ ಆಸ್ ಅ ಮ್ಯಾರೇಜ್. ಇಟ್ ಇಸ್ ಕನ್ಸಿಡರ್ ಆಸ್ ಅ ಸೋಷಿಯಲಿಸ್ಟಿಕ್ ಬೇಸ್. ಇದು ಒಂದು ಸಾಮಾಜಿಕವಾಗಿ ಅನಾರ್ಹತೆಗೊಂಡಿರುವಂತಹ ಮದುವೆ ಆಗಿರ್ತದೆ. ದೇವರು ತಳ್ಳಿಬಿಡ್ತಾರೆ. ಸೊ ನಾವು ಯಾವಾಗಲೂ ಮದುವೆ ಆಗಿದ್ದೀವಿ ಅಂದಮೇಲೆ ನಮ್ಮ ಕುಟುಂಬವನ್ನು ಪರಿಶುದ್ಧತೆಯಲ್ಲಿ ನಡೆಸ್ಕೊಳ್ಬೇಕು,
ನಮ್ಮ ವೈಯಕ್ತಿಕ ಜೀವಿತವನ್ನು ಪರಿಶುದ್ಧ ನಡೆಸ್ಕೊಳ್ಬೇಕು. ನಮ್ಮ ಹೆಂಡತಿ, ನಮ್ಮ ಗಂಡನ ಜೀವಿತವನ್ನು ಪರಿಶುದ್ಧ ನಡೆಸುವ ಹಾಗೆ ನಾವು ಕೋಆಪರೇಟಿವ್ ಆಗಿ ಬದುಕು. ಗಾಡ್ ವಾಂಟ್ಸ್, ದೇವರು ಇದನ್ನು ಬಯಸುವನಾಗಿದ್ದಾನೆ. ಇದು ನಂಬರ್ 1 ಪಾರ್ಟ್. ಎರಡನೆಯ ಭಾಗದಲ್ಲಿ ನಾವು ಎರಡನೇ ಪಾಯಿಂಟ್ಸ್ ನಾವು ನೋಡೋದಾದ್ರೆ, ದೇವರು ಕೂಡಿಸಿದನ್ನು ಮನುಷ್ಯರು ಅಗಲಿಸಬಾರದೆಂದು ದೇವರು ಪರಿಗಣಿಸ್ತಾನೆ. It is written in Mark chapter 10 verse 9 and also the Gospel of Matthew chapter 19 verse 6 and b. ಮತ್ತಾಯನ ಬರೆದ ಸುವಾರ್ತೆ 19ನೇ 6b ಭಾಗದಲ್ಲಿ ಮತ್ತು ಮಾರ್ಕನ ಬರೆದ ಸುವಾರ್ತೆ 10ನೇ 9ರಲ್ಲಿ ನಾವು ನೋಡ್ತೇವೆ. ದಾಂಪತ್ಯ ಜೀವಿತದಲ್ಲಿ ಅನೇಕ ಹೋರಾಟಗಳು ಬರ್ತವೆ ಮುಂದೆ. ಇವರಿಬ್ಬರು ಬೇರೆ ಬೇರೆ ಕಡೆ ಆಗಿದ್ರು, ಇವತ್ತು ಒಂದುಗೂಡ್ತಾರೆ, ನಾಳೆಯಿಂದ ಅವರ ಐಕ್ಯತೆಯಲ್ಲಿ ಕುಟುಂಬವನ್ನು ಕಟ್ಟಿಕೊಂಡು ಹೋಗ್ಲಿಕ್ಕಾಗಿ ತೀರ್ಮಾನ ಮಾಡ್ತಾರೆ. ಆವಾಗ ಇವರಿಬ್ಬರ ನಡುವೆ ಅನೇಕ ಹೋರಾಟಗಳು ಪ್ರಾರಂಭವಾಗ್ತದೆ. ಅನೇಕ ಸಮಸ್ಯೆಗಳು ಹೊರಗಡೆಯಿಂದ ಬರ್ತದೆ, ಅನೇಕ ಸಮಸ್ಯೆಗಳು ಒಳಗಡೆಯಿಂದ ಪ್ರಾರಂಭವಾಗ್ತದೆ. ಅಂತಹ ಸಮಸ್ಯೆಗಳನ್ನು ಇಬ್ಬರು ಯಾವ ರೀತಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಅದನ್ನು ಬೈಂಡ್ ಮಾಡಬೇಕೆಂಬುದಾಗಿ ಇಬ್ಬರಲ್ಲಿ ಜ್ಞಾನ ಇರಬೇಕು. ಮದುವೆ ಆದಮೇಲೆ ಅನೇಕ ಹೋರಾಟಗಳು ಪ್ರಾರಂಭ ಆಗ್ತದೆ. ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್, ಲಾಟ್ ಆಫ್ ಎಕ್ಸ್ಪೀರಿಯನ್ಸ್. ಮದುವೆ ಆದಮೇಲೆ, ನಾನು ಮದುವೆ ಆದ ಮುಂಚಿತವಾಗಿ ಒಬ್ಬನಿದ್ದಾಗ ವೆರಿ ಫೀಲ್, ನಾನು ಯಾವುದೋ ದಕ್ಷಿಣ ಕೊರಿಯಾಗೆ ಹೋಗೋದು ಅಥವಾ ಜಪಾನಲ್ಲಿ ಅಥವಾ ಕೇನ್ಯಾ ದೇಶಗಳಲ್ಲಿ, ಫಿಲಿಪೈನ್ಸ್ ದೇಶ ಎಲ್ಲಿ ಬೇಕಲ್ಲ ತಿರುಗಿದೆ. ಮದುವೆ ಆದಮೇಲೆ ನನಗೆ ನನ್ನ ಹೆಂಡತಿಯನ್ನು ಬಿಟ್ಟು ಹೋಗ್ಬೇಕಂದ್ರೆ ಐ ವಾಸ್ ಕ್ವಶನ್ ಮೈ ಸೆಲ್ಫ್, ಹೌ ಕ್ಯಾನ್ ಐ ಲೀವ್ ಮೈ ವೈಫ್ ಬಿಕಾಸ್ ಐ ಲವ್ ಹರ್. ನಾನು ನನ್ನ ಹೆಂಡತಿಯನ್ನು ಪ್ರೀತಿಸ್ತೇನೆ, ನಾನು ಯಾಕೆ ಹೊರದೇಶಕ್ಕೆ ಹೋಗ್ಬೇಕು ಸೊ ಈಗ ನಾನು ಇನ್ನೊಂದು ವೀಕ್ 10 ಡೇಸ್ನಲ್ಲಿ ಕೂಡ ನಾನು ಟ್ರಾವೆಲ್ ಬೆಳೆಸ್ತಾ ಇದ್ದೇನೆ. ಅಲ್ಲಿಗೂ ಕೂಡ ನನ್ನ ಕ್ವಶನ್ಸ್ ಇದೆ, ಹೌ ಕ್ಯಾನ್ ಐ ಲೀವ್ ಮೈ ಚಿಲ್ಡ್ರನ್. ಈಗ 2 ವರ್ಷ 3 ವರ್ಷವರೆಗೂ ನನ್ನ ಹೆಂಡತಿ ಎಂಬುದಾಗಿ ಹೇಳ್ತಾ ಇದೆ, ತದನಂತರವಾಗಿ ನನ್ನ ಮಕ್ಕಳು ಎಂಬುದಾಗಿ ಹೇಳ್ತಾ ಇದ್ದೇನೆ. ಸೊ ಇಟ್ಸ್ ಲೈಕ್ ಎ ರಿಲೇಷನ್ಸ್ ಬಿಟ್ವೀನ್ ಹಸ್ಬೆಂಡ್ ಅಂಡ್ ವೈಫ್ ಅಂಡ್ ಚಿಲ್ಡ್ರನ್ಸ್ ಅಂಡ್ ಫಾದರ್ ಅಂಡ್ ಚಿಲ್ಡ್ರನ್ಸ್ ಅಂಡ್ ಪೇರೆಂಟ್ಸ್. ಇದು ಯಾವ ರೀತಿಯಾಗಿ ಸಂಬಂಧ ಬೆಳೆಸ್ತದೆ ಎಂಬುದಾಗಿ ಹೇಳಿದಾದ್ರೆ, ಇಟ್ ನೆವರ್ ಕಟ್ಸ್ ದ ರಿಲೇಷನ್ಸ್. ಇಂಥ ಸಂಬಂಧವು ಅಲ್ಲಿಗೆ ಕಟ್ಟು ಆಗದೆ ಇರುವಂತಹ ಸಂಬಂಧವಾಗಿ ಪರಿಗಣಿಸಲ್ಪಡ್ತದೆ ಪ್ರಿಯರೇ. ಯಾಕಂದ್ರೆ ಇವರಿಬ್ಬರು, ದೇವರು ಇವರ ನಡುವೆ ಒಂದು ಘನವಾಗಿ ಇರಬೇಕೆಂಬುದಾಗಿ ಆತನು ಬಯಸ್ತಾನೆ. ಸೊ ಇವರಿಬ್ಬರು ದೇವರಿಗೆ ಮಾತ್ರ ತಮ್ಮನ್ನು ಒಪ್ಪಿಸಿಕೊಟ್ಟು ಬದುಕಬೇಕೆಂಬುದಾಗಿ ದೇವರು ಬಯಸುವನಾಗಿದ್ದಾನೆ. ಪತಿ ಪತ್ನಿ ನಡುವೆ ದೇವರ ಆತ್ಮನು ಮಧ್ಯವರ್ತಿಯಾಗಿ ಕಾರ್ಯ ಸಾಧಿಸಬೇಕು. ದೇವರ ವಾಕ್ಯಗಳು ಮಧ್ಯವರ್ತಿಯಾಗಿ ಕಾರ್ಯ ಸಾಧಿಸಬೇಕು. ಕೆಲವೊಂದು ಹಸ್ಬೆಂಡ್ ಏನ್ ಮಾಡ್ತಾರೆ ಅಂದ್ರೆ, ಏನಾದ್ರೂ ಹೆಂಡತಿಯಿಂದ ಸಮಸ್ಯೆ ಬಂತಂದ್ರೆ ಇಮಿಡಿಯೇಟ್ಲಿ ಬೇರೆಯವರಿಗೆ ಊದ್ ಬಿಡ್ತಾರೆ. ನನ್ನ ಹೆಂಡತಿ ಹೀಗೆ, ನನ್ನ ಹೆಂಡತಿ ನನ್ನ ಮಾತು ಕೇಳ್ತಾ ಇಲ್ಲ, ನನ್ನ ಹೆಂಡತಿ ಯಾವುದೋ ಒಂದು ರೀತಿಯಲ್ಲಿ ನನ್ನನ್ನು ತಳ್ತಾ ಇದ್ದಾಳೆ, ಸೊ ನನಗೆ ತಿರಸ್ಕಾರ ಮಾಡ್ತಾರೆ. ಕೆಲವೊಂದು ಪತ್ನಿಯರು ತಮ್ಮ ಪತಿಯ ಕುರಿತು ವಿರೋಧಾತ್ಮಕ ಮನೋಭಾವನೆ ಬೇರೆಯವರಿಗೆ ಹಂಚ್ತಾರೆ. ಇವರಿಬ್ಬರು ಒಬ್ರಿಗೊಬ್ರು ಬಿಟ್ಟುಕೊಟ್ರೆ ಅಲ್ಲಿ ಲಾಭ ಮಾಡ್ಕೊಳ್ಳೋನು ಸೈತಾನನಾಗಿರ್ತಾನೆ. ಯಾವುದೇ ಕಾರಣಕ್ಕೂ ಪತಿ ಪತ್ನಿ ನಡುವೆ ನಡೆಯುವಂತಹ ಗುಟ್ಟು ಮತ್ತೊಬ್ಬರಿಗೆ ರಟ್ಟು ಮಾಡಿಕೊಳ್ಳದ ಹಾಗೆ ಕಾಪಾಡಿಕೊಳ್ಳಬೇಕು. ಇಟ್ ಇಸ್ ಗಾಡ್ ಬಿಹೈಂಡ್ ಡಿಸೈಡೆಡ್ ಟು ಬಿ ಗೆಟ್ ಯುನಿಟಿ ಟುಗೆದರ್. ದೇವರು ಇವರ ಹಿಂದೆ ಇದ್ದುಕೊಂಡು ಕೂಡಿಸಿದ್ದಾನೆ. ಆದರೆ ಅನೇಕ ಸಮಸ್ಯೆಗಳಿಂದ ನಾನೇನು ಒಬ್ಬರಿದ್ದಾಗ ಚೆನ್ನಾಗಿದ್ದೆ, ಈಗ ನನಗೆ ಇವಳನ್ನ ಕಟ್ಕೊಂಡು ಏನಪ್ಪ ಕರ್ಮ ಇದು ಅಂತ ಮಾತಾಡ್ತಾರೆ. ಇವಳನ್ನ ಕಟ್ಕೊಂಡು ನಾನು ಎಲ್ಲ ಕಳ್ಕೊಂಡೆ ಅಂತ ಕೆಲವರು ಮಾತಾಡ್ತಾರೆ. ಇಟ್ ಇಸ್ ನಾಟ್ ದ ವೇ. ಒನ್ಸ್ ವೆನ್ ವಿ ವೆಡ್ಲಾಕ್, ಇಟ್ ಇಸ್ ಗಾಡ್ ಹೂ ವರ್ಕ್ಸ್ ಇನ್ ಬಿಟ್ವೀನ್. ದೇವರೇ ಅವರ ಮಧ್ಯವರ್ತಿಯಾಗಿ ನಡೆದುಕೊಂಡಾಗ ಅವರು ಬಿಟ್ಟುಕೊಟ್ಟರೆ ಅವರ ಕುಟುಂಬವು ಅತ್ಯಧಿಕ ಆಶೀರ್ವಾದವಾಗಿ ಈ ಲೋಕದಲ್ಲಿ ನಡೀಲಿಕ್ಕೆ ಸಹಾಯ ಸಿಗ್ತದೆ ಪ್ರಿಯರೇ. ಒಬ್ಬ ಸಹೋದರಿ 2 ಜಡೆಗಳನ್ನು ಇಟ್ಕೊಂಡಿದ್ರೆ, ಜಡೆ 3 ಭಾಗವಾಗಿ ಮಾಡ್ಕೊಂಡಿರ್ತಾಳೆ ಅಲ್ವಾ? ನಮಗೆ ಗೊತ್ತಿರೋ ಹಾಗೆ 3 ಭಾಗವಾಗಿ ಒಂದು ಜಡೆಯಲ್ಲಿ ಇರುತ್ತೆ. ಸೊ ಒಂದು ಜಡಿ ಶಶಿಯಾಗಿರಬೇಕು, 2ನೇ ಜಡಿ ಸುಮ ಆಗಿರಬೇಕು, 3ನೇ ಜಡಿ ದೇವರ ಆತ್ಮ ಇರಬೇಕು ಮಧ್ಯದಲ್ಲಿ. ಈ ಇಬ್ಬರ ನಡುವೆ ದೇವರ ಆತ್ಮ ಚಲಿಸ್ತಾ ಹೋಗುವಾಗ ಆ ಜಡೆ ಗಟ್ಟಿಯಾಗಿರ್ತದೆ. ದೇವರ ವಾಕ್ಯದಲ್ಲಿ ಕೂಡ ನಾವು ನೋಡುವರಾಗಿದ್ದೇವೆ, 3 ಹುರಿಯ ಹಗ್ಗ ಬೇಗ ಕಿತ್ತುಕೊಳ್ಳುವುದಿಲ್ಲ ಎಂಬುದಾಗಿ. ಯಾರಾದರೂ ಎಕ್ಲೆಸಿಯಾಸ್ಟಿಸ್ ಚಾಪ್ಟರ್ 4 verse 12, ಪ್ರಸಂಗಿ ಪುಸ್ತಕ 4ನೇ 12ನೇ ವಚನದಲ್ಲಿ ನಾವು ನೋಡೋದಾದ್ರೆ ಅಲ್ಲಿ 3 ಹುರಿಯ ಹಗ್ಗ ಅಂತ ಇದೆ. 3 ಹುರಿಯ ಹಗ್ಗ ಏನ್ರಿ ಅಂತ, 1 ಹುರಿ ಇದ್ರೆ ನಾವು ಬೇಗ ಅದನ್ನು ಮುರಿದು ಬಿಡ್ತೇವೆ. 2 ಹುರಿ ಇದ್ರೆ ಸ್ವಲ್ಪ ಆದಷ್ಟು ಸ್ಟ್ರಾಂಗ್ ಕೊಟ್ಟರೆ 3 ಹಗ್ಗ ಅದು ಎಂದಿಗೂ ಮುರಿಯೋದಿಲ್ಲ. ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಸ್ಟ್ರಾಂಗ್. ಸೊ ಪ್ರಸಂಗಿ ಪುಸ್ತಕ 4:12ರಲ್ಲಿ ನಾವು ನೋಡ್ತಾ ಇದ್ದೇವೆ, 3 ಹುರಿಯ ಹಗ್ಗ ಇದು ಜೋಡಿಸುವಾಗ ಕೀಳಲ್ಪಡುವುದಿಲ್ಲ. ಇವರ ದಾಂಪತ್ಯ ಜೀವಿತ ಇನ್ನು ಮೇಲೆ ಪ್ರಾರಂಭ ಆದ ಮೇಲೆ ಒಳಗಡೆಯಿಂದ ಬರುವಂಥ ಸಮಸ್ಯೆಯನ್ನು ಕರ್ತನ ಶಕ್ತಿಯಿಂದ, ಪವಿತ್ರಾತ್ಮ ಬಲದಿಂದ, ಹೊರಗಡೆಯಿಂದ ಬರುವ ಸಮಸ್ಯೆಗಳನ್ನು ಕರ್ತನ ಬಲದಿಂದ, ದೇವರ ವಾಕ್ಯದ ಶಕ್ತಿಯಿಂದ ಇಬ್ಬರು ಬಂಧಿಸ್ತಾ ಸಾಗುವುದಾದರೆ ಅವರ ಕುಟುಂಬ ಮತ್ತು ಈ ಮದುವೆ ಅನ್ನೋದಕ್ಕೆ ಅರ್ಥವಾಗ್ತದೆ. ಅವರ ಕುಟುಂಬ ಆಶೀರ್ವಾದನಿಧಿಯಾಗಿ ಲೋಕದಲ್ಲಿ ಬದುಕುವಂತಾಗಿರ್ತದೆ. ಇದು ದೇವರು ಬಯಸುವನಾಗಿದ್ದಾನೆ ಪ್ರಿಯರೇ. 3ನೇದಾಗಿ ನಾವು ನೋಡುವರಾಗಿದ್ದೇವೆ, ಗಂಡನಾದವನು ಹೆಂಡತಿಗೆ ಪ್ರೀತಿಸಬೇಕು. ಇದು ದೇವರು ಬಯಸೋದು. ಗಂಡನಾದವನು ಹೆಂಡತಿಗೆ ಪ್ರೀತಿಸಬೇಕು. ಹೆಂಡತಿ ಆಗಿರುವಳು
ಗಂಡನಿಗೆ ಅಧೀನಳಾಗಬೇಕು. ಗಮನಿಸಿ, ಇದು ದೇವರ ನಿಯಮ. ಇದು ಇಟ್ಸ್ ನಾಟ್ ದ ಮ್ಯಾನ್ ಹೂ ಗೇವ್ ದಿಸ್ ದ ರೂಲ್ಸ್, ಇಟ್ಸ್ ಅ ಗಾಡ್ ಹೂ ಗೇವ್ ದ ರೂಲ್ಸ್ ಅಪಾನ್ ದಿಸ್ ಅರ್ತ್. ಈ ಭೂಮಿಯ ಮೇಲೆ ಬದುಕುವವರೆಗೂ ನಮಗೆಲ್ಲರಿಗೂ ಒಂದು ಜೋಡಣೆ ಇದೆ, ಒಂದು ನಿಯಮವನ್ನು ದೇವರು ಕೊಟ್ಟಿದ್ದಾನೆ. ಗಂಡನಾದವನು, ಇವತ್ತು ಶಶಿಕುಮಾರ್ ಹೊಸದಾಗಿ ತನ್ನ ಹೆಂಡತಿಗೆ ಗಂಡನಾಗ್ತಾ ಇದ್ದಾನೆ. ಇನ್ನು ಕೆಲವೊಂದೇ ನಿಮಿಷಗಳಲ್ಲಿ ಪಾಸ್ಟರ್ ಜಾನ್ ಮಾರ್ಕ್ ಅವರು ಬಂದಿದ್ದಾರೆ, ಅವರು ಮದುವೆಯನ್ನು ಮಾಡಿಸ್ತಾರೆ. ಅದಾದ್ಮೇಲೆ ಮುಗಿತು, ಚಾಪ್ಟರ್ ಕ್ಲೋಸ್. ನೆಕ್ಸ್ಟ್ ನಾಳೆಯಿಂದ ಅವರ ದಾಂಪತ್ಯ ಜೀವಿತ ಪ್ರಾರಂಭ ಆಗ್ತದೆ. ಗಂಡ ಹೆಂಡತಿ ಅನ್ಸ್ಕೊಂಡು ನಡೀತಾರೆ. ಬಟ್ ಇಟ್ಸ್ ಅ ಥರ್ಡ್ ಪಾಯಿಂಟ್ ವಾಟ್ ಗಾಡ್ ವಾಂಟ್ಸ್. ಗಂಡನಾದವನು ಹೆಂಡತಿಗೆ ಪ್ರೀತಿಸಬೇಕು ಯಾವಾಗಲೂ. ಆದರೆ ಹೆಂಡತಿಯಾಗಿರೋಳು ಗಂಡನಿಗೆ ಎಲ್ಲ ವಿಷಯ, ನಾಟ್ ಓನ್ಲಿ ಒನ್ ಮ್ಯಾಟರ್ಸ್, ಆಲ್ ದ ಮ್ಯಾಟರ್ಸ್. ಹೆಂಡತಿಯಾಗಿರೋಳು ತನ್ನ ಗಂಡನಿಗೆ ಎಲ್ಲ ವಿಷಯಗಳಲ್ಲಿ ಅಧೀನಳಾಗಬೇಕು, ತಲೆಬಾಗಬೇಕು. ಯಾವಾಗ ಅವಳು ಹಂಬಲ್ ಮತ್ತು ಒಬಿಡಿಯನ್ಸ್ ಅಲ್ಲಿ ಗಂಡನ ಸಮಕ್ಷಮದಲ್ಲಿ ನಡೀತಾಳೋ ಅಂತಹ ಮದುವೆ ಈ ಲೋಕದಲ್ಲಿ ಆಶೀರ್ವಾದವಾಗಿರ್ತದೆ, ಅದ್ಭುತವಾಗಿ ನಡೀತದೆ, ಕೃಪೆಯಿಂದ ತುಂಬಲ್ಪಡ್ತದೆ. ಗಂಡನು ಹೆಂಡತಿಗೆ ಯಾವಾಗಲೂ ತಲೆಯಾಗಿರ್ತಾನೆ. ಗಂಡನು ಹೆಂಡತಿಗೆ ತಲೆಯಾಗಿರ್ತಾನೆ, ಆದರೆ ಗಂಡನಿಗೆ ದೇವರು ತಲೆಯಾಗಿರ್ತಾನೆ. ಹೆಂಡತಿ ಗಂಡನಿಗೆ ಶರೀರವಾಗಿರ್ತಾಳೆ, ಸ್ವಂತ ಶರೀರ. ಈಗ ಉದಾಹರಣೆ ಹೇಳ್ತೇನೆ, ನಮ್ಮ ಕಾಲಲ್ಲಿ ಏನಾದರೂ ಮುಳ್ಳು ಚುಚ್ಚಿದ್ರೆ ಆ ಕಾಲನ್ನು ನಾವು ಕಟ್ ಮಾಡಿ ಬಿಸಾಡುವುದಿಲ್ಲ, ಬದಲಾಗಿ ಆ ಮುಳ್ಳನ್ನು ತೆಗೆಯೋದಕ್ಕಾಗಿ ನಾವು ಪ್ರಯತ್ನಿಸ್ತೇವೆ. ಅದೇ ರೀತಿಯಲ್ಲಿ ಇವರಿಬ್ಬರ ನಡುವೆ ಮುಳ್ಳಿನ ಓಪಾದಲ್ಲಿ ಬರುವಂಥ ಪಾಪದ ಕಾರ್ಯ ಆಗಿರ್ಬೋದು, ಶಾಪದ ಕ್ರಿಯೆಗಳಾಗಿರ್ಬಹುದು, ಅಂಧಕಾರದ ಕ್ರಿಯೆಗಳಾಗಿರ್ಬಹುದು, ಲೋಕದವರಿಂದ ಆಗಿರಬಹುದು, ಯಾವುದೇ ಸಣ್ಣ ಪುಟ್ಟ ವಿಷಯಗಳಾಗಿರ್ಬಹುದು, ಮುಳ್ಳಿನ ಓಪಾದಲ್ಲಿರುವಂಥ ಪ್ರತಿಯೊಂದು ಸಮಸ್ಯೆಗಳನ್ನು ದೈವ ವಾಕ್ಯದ ಶಕ್ತಿಯಿಂದ ಕಿತ್ತು ಬಿಸಾಡ್ತಾ, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ತಾ, ದೇವರ ನಾಮವನ್ನು ಘನಪಡಿಸ್ತಾ ಬದುಕಬೇಕೆಂಬುದಾಗಿ ದೇವರು ಬಯಸುವನಾಗಿದೆ. ಇಟ್ಸ್ ಅ ಥರ್ಡ್ ಪಾಯಿಂಟ್. ಗಾಡ್ ವಾಂಟ್ಸ್ ಟು ಬಿ ಲಿವ್ ಆಸ್ ಅ ಒನ್ ಬಾಡಿ, ಒಂದು ಶರೀರವಾಗಿ ಇಬ್ಬರು ಬದುಕಬೇಕೆಂಬುದಾಗಿ. ಹೆಂಡತಿ ತನ್ನ ಗಂಡನಿಗೆ ಎಲ್ಲ ವಿಷಯಗಳಲ್ಲಿ ಅಧೀನಳಾಗಬೇಕು. ಗಂಡನ ಯಾವಾಗಲೂ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಇದು ದೇವರ ನಿಯಮವಾಗಿದೆ. ಸತ್ಯವೇದದಲ್ಲಿ ನಾವು ಸ್ಪಷ್ಟವಾಗಿ ನೋಡುವರಾಗಿದೆ. ಫಸ್ಟ್ ಸ್ಯಾಮ್ಯುಯೆಲ್ ಚಾಪ್ಟರ್ 15:22. ವಿಧೇಯತ್ವವನ್ನು ದೇವರು ಮೆಚ್ಚುವನಾಗಿದ್ದಾನೆ. ಸೊ ಹೆಂಡತಿಯಾಗಳು ಎಲ್ಲ ವಿಷಯಗಳಲ್ಲಿ ಗಂಡನ ಏನಾದರೂ ಕೌನ್ಸಿಲಿಂಗ್ ಕೊಡುವಾಗ, ಗಂಡನ ಏನಾದರೂ ಮಾತನಾಡುವಾಗ, ಎಸ್ ಹನಿ ಐ ಲವ್ ಯು, ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ವಿ ವಿಲ್ ಟ್ರೈ, ಈ ಮಾತುಗಳಿಂದನೇ ಗಂಡನ ಹುರಿದುಂಬಿಸ್ತಾ ಹಾಗೆ ಪ್ರೋತ್ಸಾಹ ಕೊಡ್ತಾ ಹೋಗೋದಾದ್ರೆ ಆ ಕುಟುಂಬವು ಅತ್ಯಧಿಕ ಆಶೀರ್ವಾದವಾಗಿ ಈ ಲೋಕದಲ್ಲಿ ಬದುಕಲಿಕ್ಕೆ ಸಹಾಯವಾಗ್ತದೆ. ಇಸ್ ಅ ಫೋರ್ತ್ ಪಾಯಿಂಟ್. ವೆನ್ ವಿ ಗೋ ಟು ದ ನಾಲ್ಕನೇ ವಿಷಯ, ಜ್ಞಾನೋಕ್ತಿ ಪುಸ್ತಕ 5:17 ನಾವು ನೋಡ್ತಾ ಇದ್ದೇವೆ. ದೇವರು ಬಯಸುವ ಬಹಳ ಮುಖ್ಯವಾದ ವಿಷಯ ಏನೆಂದರೆ, ಬೇರೆಯವರು ಅಥವಾ ಮತ್ತೊಬ್ಬರು ನಿನ್ನ ಕುಟುಂಬವನ್ನು ಹಾಳು ಮಾಡಬಾರ್ದಂತೆ ಕಾಪಾಡಿಕೊಳ್ಳಬೇಕು. ಇದು ದೇವರು ಬಯಸ್ತಾನೆ. ಬೇರೆಯವರು ನಮ್ಮ ಕುಟುಂಬವನ್ನು ಹಾಳು ಮಾಡಲಿಕ್ಕೆ ಅವರಿಗೆ ಆಸ್ಪದ ಕೊಡಬಾರ್ದು. ಅವ್ರು ಯಾರೇ ಆಗಿರಬಹುದು, ಬೇರೆಯವರು ನಮ್ಮನ್ನು ಕೆಡಿಸೋದಕ್ಕಾಗಿ ಅಥವಾ ನಮ್ಮನ್ನು ಬೀಳಿಸುವುದಕ್ಕಾಗಿ, ಇದು ಎಲ್ಲ ಸಹಿತ ತಂತ್ರ ಇರ್ತದೆ ನಮ್ಮ ಬಿಹೈಂಡ್. ಯಾರೇ ಆಗಿರಲಿ, ನಮ್ಮ ಕುಟುಂಬದ ವಿಷಯದಲ್ಲಿ ಯಾವುದೇ ಒಂದು ಗುಟ್ಟನ್ನು ಕೂಡ ರಟ್ಟು ಮಾಡಬಾರ್ದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಜ್ಞಾನೋಕ್ತಿ 5:17 ನಾವು ನೋಡ್ತಾ ಇದ್ದೇವೆ. ಅವು ನಿನಗೊಬ್ಬನಿಗೋಸ್ಕರವೇ ಹರಿಯಲಿ, ಪರರು ನಿನ್ನೊಂದಿಗೆ ಸೇರಿ ಕುಡಿಯಬಾರದು. ನೋಡ್ರಿ, ನಿನ್ನ ಹೊರೆತಗಳು ಬಯಲಿನಲ್ಲಿಯೂ ನಿನ್ನ ಕಾಲುವೆಗಳು ಚೌಕದಲ್ಲಿಯೂ ಹರಿಯಬಾರದು ಎಂಬುದಾಗಿ ಹೇಳ್ತದೆ. ನಿನ್ನ ಕಾಲುವೆಯ ನೀರು ಅದು ನಿನಗೆ ಮಾತ್ರ ಹರಿಯಲಿ, ಮತ್ತೊಬ್ಬರಲ್ಲಿ ಅದರಲ್ಲಿ ಪಾಲುಗಾರ ಆಗಬಾರ್ದು ಎಂಬುದಾಗಿ ಜ್ಞಾನೋಕ್ತಿ ಪ್ರೊವರ್ಬ್ ಚಾಪ್ಟರ್ 5:16-17 ರೆಕಾರ್ಡ್ಸ್ ಆಗಿದೆ. ನಮ್ಮ ಕುಟುಂಬದ ಸಮಸ್ಯೆಯನ್ನು ಎಂದಿಗೂ ಬೀದಿಗೆ ತರಬಾರ್ದು. ನಮ್ಮ ಕುಟುಂಬದಲ್ಲಿ ಮತ್ತೊಬ್ಬರು ಹಾದು ಹೋಗದಂತೆ ಕಾಪಾಡಿಕೊಳ್ಬೇಕು. ನಮ್ಮ ಕುಟುಂಬದಲ್ಲಿ ಮತ್ತೊಬ್ಬರು ಹಾದು ಹೋಗುವಂತೆ ಇರುವುದಾದರೆ ಅದು ದೇವರ ಆತ್ಮನಾಗಿರಬೇಕು ಅಷ್ಟೇ. ಒಬ್ಬನೇ ದೇವರ ಆತ್ಮ ನಮ್ಮ ಕುಟುಂಬಗಳಲ್ಲಿ ಚಲಿಸಬೇಕು, ಇವರ ಕುಟುಂಬದಲ್ಲಿ ಚಲಿಸಲಿ. ಇವರಿಬ್ಬರು ಎರಡು ಹಳಿಗಳ ರೀತಿಯಲ್ಲಿ ಬದುಕೋರಾಗಿರ್ಬೇಕು. ಒಂದೇ ಒಂದು ಹಳಿ ಇದ್ರೆ ರೈಲು ಅದು ಮೂವ್ ಆಗೋದಿಲ್ಲ. ಗಂಡ ಹೆಂಡತಿ ಎರಡು ಹಳಿಗಳಾಗಿದ್ದರೆ ಕರ್ತನೆಂಬ ರೈಲು ಅದರ ಮೇಲೆ ಚಲಿಸ್ತಾ ಹೋಗ್ತದೆ. ಯಾವಾಗ ಕರ್ತನೆಂಬ ರೈಲು ಅವರ ಹಳಿಗಳ ಮೇಲೆ, ಎರಡು ಹಳಿಗಳ ಮೇಲೆ ಚಲಿಸ್ತಾ ಹೋಗ್ತದೋ ಆವಾಗ ಆ ಕುಟುಂಬದಲ್ಲಿ ಸಮಾಧಾನ ತುಂಬಲ್ಪಡ್ತದೆ, ಕೃಪೆ ತುಂಬಲ್ಪಡ್ತದೆ, ಆಶೀರ್ವಾದಗಳು ತುಂಬಲ್ಪಡ್ತದೆ, ಅನೇಕ ಅದ್ಭುತಗಳು ನಡೀತಾ ಹೋಗ್ತದೆ. ನಮಗೆ ಅದ್ಭುತ ಬೇಕು ಅಂತಂದ್ರೆ ಹಂಬಲ್ ಅಂಡ್ ಒಬಿಡಿಯನ್ಸ್ ಟು ದ ಲಾರ್ಡ್, ಎರಡು ಹಳಿಗಳಾಗಿ ದೇವರಿಗೆ ಮತ್ತು ದೇವರ ಆತ್ಮನಿಗೆ ಬಿಟ್ಟು ಕೊಡಬೇಕು. ನಾವು ಬಿಟ್ಟು ಕೊಡಲಿಲ್ಲ ಅಂತಂದ್ರೆ ಯಾವ ಕಾರ್ಯಗಳು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ನಡೆಯಲು ಆಗುವುದಿಲ್ಲ. ಪ್ರಿಯರೇ, ದೇವರ ವಾಕ್ಯ ಈ ರೀತಿಯಾಗಿ ಬಯಸುವಂಥದ್ದಾಗಿದೆ. ಮನುಷ್ಯನು ಒಬ್ಬಂಟಿಗನಾಗಿರುವುದು ಸರಿ ಅಲ್ಲ ಎಂದು ತಿಳಿದು ಇಬ್ಬರನ್ನು ಕರ್ತನು ಒಂದಾಗುವಂತೆ, ಪತಿ ಪತ್ನಿ ಆಗುವಂತೆ ನೇಮಿಸಿದ್ದಾನೆ. ಈ ಒಂದು ದಿನ ಕರ್ತನು ನೇಮಿಸಿದ ದಿನವಾಗಿರುವುದರಿಂದ ಸಹೋದರ ಶಶಿ,
ಸಹೋದರಿ ಸುಮಾ ಇಬ್ಬರು ಒಂದಾಗುವಂತ ಕೃಪೆಯನ್ನು ಕರ್ತನ ಕೊಟ್ಟಿರುವುದರಿಂದ ನಾವು ಚಪ್ಪಳನ್ನು ತಟ್ಟಿ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುವರಾಗಿರೋಣ ಪ್ರಿಯ. ಜೋರಾಗಿ ಮತ್ತು ಗಟ್ಟಿಯಾಗಿ, ಯಾಕಂದ್ರೆ ಬಿಸಿಲಿದೆ. ಐ ಆಮ್ ಗೋಯಿಂಗ್ ಟು ಕನ್ಕ್ಲೂಡ್ ಮೈ ಮೆಸೇಜ್. ಬೇಗನೆ ನನ್ನ ಸಂದೇಶವನ್ನು ಮುಗಿಸೋನಾಗಿದ್ದೇನೆ. ಪ್ರಸಂಗಿ ಪುಸ್ತಕ 4ನೇ ಅಧ್ಯಾಯ 9 ಮತ್ತು 10ರಲ್ಲಿ ನಾವು ನೋಡ್ತಾ ಇದ್ದೇವೆ. ಒಬ್ಬನು ಬೀಳುವಾಗ ಮತ್ತೊಬ್ಬನು ಎಬ್ಬಿಸುವನು. ಒಂದು ವೇಳೆ ಸಹೋದರ ಶಶಿ ಇರುವುದಾದ್ರೆ ಹೆಂಡತಿಯಾಗಿರುವಂತಹ ಸುಮಾ ಜ್ಞಾನವಂತಳಾಗಿ ತನ್ನ ಪತಿಯ ಕೈ ಹಿಡಿದು ಮೇಲೆ ಕೆಬ್ಬಿಸಬೇಕು. ಒಂದು ವೇಳೆ ಸುಮಾಳು ಎಲ್ಲಿಯಾದ್ರೂ ಬೀಳ್ತಾ ಇದ್ದಾಳೆ ಎಂಬ ಕಾನ್ಸೆಪ್ಟ್ ಸಹೋದರ ಶಶಿಯಲ್ಲಿ ಬರುವುದಾದ್ರೆ ಆತನು ಜ್ಞಾನವಂತನಾಗಿ ತನ್ನ ಹೆಂಡತಿಯಾಗಿರುವ ಸುಮಾಳ ಕೈಯನ್ನು ಹಿಡಿದುಕೊಂಡು ಮೇಲಕ್ಕೆ ಎಬ್ಬಿಸಬೇಕು. ಒಂದು ವೇಳೆ ಒಬ್ಬರು ಯಾರಾದರೂ ತಾತ್ಸರ ಮಾಡಿದರೆ ಆ ಕುಟುಂಬವು ಉಸುಗಿನ ಮೇಲೆ ಕಟ್ಟಲ್ಪಟ್ಟ ಮನೆಯಾಗಿರ್ತದೆ. ದೇವರ ವಾಕ್ಯ, ಜ್ಞಾನವಂತನು ತನ್ನ ಮನೆಯನ್ನು ಬಂಡೆಯ ಮೇಲೆ ಕಟ್ಟುವನಾಗಿದ್ದಾನೆ. ನಾವೆಲ್ಲರೂ ಜ್ಞಾನವಂತರಾಗಿರಬೇಕು. ಜ್ಞಾನವಂತನು ತನ್ನ ಮನೆಯನ್ನು ಬಂಡೆಯ ಮೇಲೆ ಕಟ್ಟುವನಾಗಿದ್ದಾನೆ. ಜ್ಞಾನಹೀನಳು ತನ್ನ ಸ್ವಂತ ಕೈಯಿಂದ ತನ್ನ ಮನೆಯನ್ನು ಮುರಿದುಕೊಳ್ಳುವಳೆಂಬುದಾಗಿ. ನಾವು ಯಾರು ಕೂಡ ಇಲ್ಲಿ ಕುಳಿತಿರೋರು, ಈ ವಾಕ್ಯ ಕೇಳ್ತಿರೋರು ಹೀನಳಾಗಿ ಅಜ್ಞಾನಿಯಾಗಿ ಬದುಕಬಾರದೆಂಬುದಾಗಿ ಯೇಸುವಿನ ನಾಮದಲ್ಲಿ ನಾನು ಆಸ್ವಾದಿಸನಾಗಿದ್ದೇನೆ ಪ್ರಿಯರೇ. ಪ್ರತಿಯೊಬ್ಬರ ಮನೆಯು ಕರ್ತನೆಂಬ ಬಂಡೆಯ ಮೇಲೆ ಕಟ್ಟಲ್ಪಡಲಿ. ಕರ್ತನೆಂಬ ಬಂಡೆಯು ಆ ಮನೆಯನ್ನು ಭದ್ರವಾಗಿ ನಡೆಸಲೆಂಬುದಾಗಿ ನಾನು ಹರ್ಷಿಸುವನಾಗಿದ್ದೇನೆ. ಇವರ ದಾಂಪತ್ಯ ಜೀವಿತ ಹೊಸದಾಗಿ ಮದುವೆ ಮಾಡಿಕೊಂಡು ಹೊಸ ಕುಟುಂಬವನ್ನು ಕಟ್ಟಲಿಕ್ಕೆ ಹೋಗ್ತಾ ಇರುವಂಥ ಇವರ ಮನೆ ಕರ್ತನೆಂಬ ಬಂಡೆಯ ಮೇಲೆ ಕಟ್ಟಲ್ಪಡಲಿ. ಅದನ್ನು ಅವರು ಬಿಟ್ಟು ಕೊಡುವುದಾದ್ರೆ ಆ ಮನೆ ಶುಭವಾಗ್ತದೆ ಪ್ರಿಯರೇ. ಅದಕ್ಕೆ ಒಬ್ಬನು ಬೀಳುವಾಗ ಪ್ರಸಂಗಿ ಪುಸ್ತಕ 4:9-10ರಲ್ಲಿ ಸ್ಪಷ್ಟವಾಗಿ ಮಾತನಾಡ್ತದೆ. ಒಬ್ಬನು ಬೀಳುವಾಗ ಮತ್ತೊಬ್ಬನು ಎಬ್ಬಿಸುವನು. ಒಬ್ಬರಿಗೊಬ್ಬರು ಎಚ್ಚರವಾಗಿದ್ದು ನಡೆಯುತ್ತಾ ಸಾಗುವುದಾದ್ರೆ ಅದು ಬಹಳ ಅದ್ಭುತವಾಗ್ತದೆ ಪ್ರಿಯರೇ. ಎನಿ ಟೈಮ್ ತಾತ್ಸರ ಮಾಡದ ಹಾಗೆ ಬಿ ಪ್ರಿಕಾಷನ್ಸ್ ನಲ್ಲಿ ನಾವು ಬದುಕುವುದಾದ್ರೆ ವಿ ಆರ್ ಎ ವಿನ್ನರ್ ಸೈಡ್. ನಾವು ಯಾವಾಗಲೂ ವಿಕ್ಟ್ರಿಯಾಗಿ ಬದುಕಲಿಕ್ಕೆ ಸಾಧ್ಯತೆ ಸಿಗ್ತದೆ. ಲಾಸ್ಟ್ ಪಾಯಿಂಟ್ ನಾನು ಮಾತನಾಡಿ ಕನ್ಕ್ಲೂಡ್ ಕೊಡ್ತೇನೆ. Galatians chapter 2:20 as Paul decides. 1 Corinthians chapter 6:16 and ಅಪೊಸ್ತಲ ಕೃತ್ಯ 17:28ರಲ್ಲಿ ಪೌಲನ್ನು ತೀರ್ಮಾನ ಮಾಡಿದ ಶಬ್ದದ ನಿಮ್ಮ ಸಂಗಡ ಮಾತನಾಡುತ್ತೆ. ಕೊನೆಯದಾಗಿ ದೇವರು ಮದುವೆಯನ್ನು ಆಶೀರ್ವದಿಸಿದ್ದು ಅಷ್ಟೇ ಅಲ್ಲದೆ ಯಾವಾಗಲೂ ಕ್ರಿಸ್ತನನ್ನು ಧರಿಸಿಕೊಂಡು ಕ್ರಿಸ್ತನ ವಾಕ್ಯದಲ್ಲಿ ತುಂಬಲ್ಪಡುವರಾಗಿ ಪವಿತ್ರಾತ್ಮ ಭರಿತರಾಗಿ ಜೀವಿಸಬೇಕೆಂಬುದಾಗಿ ದೇವರು ಬಯಸುವನಾಗಿದ್ದಾನೆ. ಸಹೋದರ ಶಶಿ, ಸಹೋದರಿ ಸುಮಾ ಇವರಿಬ್ಬರು ಎನಿ ಟೈಮ್ ಯಾವುದೇ ಸಮಯದಲ್ಲಿ ಯುದ್ಧಕ್ಕೆ ಸಿದ್ಧರಾಗಿರಬೇಕು. ಬಿ ಫಿಲ್ಡ್ ಬೈ ದ ಹೋಲಿ ಸ್ಪಿರಿಟ್, ಬಿ ಫಿಲ್ಡ್ ಬೈ ದ ವರ್ಡ್ ಆಫ್ ಗಾಡ್ ಅಂಡ್ ಬಿ ಫಿಲ್ಡ್ ಬೈ ದಿ ಪ್ರೇಯರ್ ಅಂಡ್ ಫೇತ್. ಇವರ ಕುಟುಂಬದಲ್ಲಿ ಸದಾಕಾಲ ಪ್ರಾರ್ಥನೆ, ಸದಾಕಾಲ ನಂಬಿಕೆ, ಸದಾಕಾಲ ಕರ್ತನ ವಾಕ್ಯದಲ್ಲಿ ಸದಾಕಾಲ ದೇವರನ್ನೇ ಪ್ರೀತಿಸಿ ದೇವರ ನಿಯಮಗಳನ್ನು ಅನುಸರಿಸಿಕೊಂಡು ಬದುಕುವರಾಗಿ ಹುಮ್ಮಸ್ಸಿನಿಂದಲೇ ಜೀವಿಸ್ತಾ ಹೋಗ್ಲೆಂಬುದಾಗಿ ಕರ್ತನ ಇವರಲ್ಲಿ ಬಯಸುವನಾಗಿದ್ದಾನೆ. ಇವತ್ತು ಇದು ಎಂಡ್ ಆಗಬೇಕು. ಒಬ್ಬರು ಬದುಕಿದ್ರು, ಇನ್ನು ಮೇಲೆ ಇಬ್ಬರು ಒಂದಾಗಿ ಜೀವಿಸೋ ಸಮಯ ಈಗಾಗಲೇ ಕೆಲವೊಂದೇ ನಿಮಿಷಗಳಲ್ಲಿ ಪ್ರಾರಂಭವಾಗ್ತದೆ ಪ್ರಿಯರೇ. ಸೊ ಅವರ ಮದುವೆಯನ್ನು ನಾವೆಲ್ಲರೂ ಕಾಯ್ತಾ ಇದ್ದೇವೆ. ಕೆಲವರು ಹೇಳ್ತಾ ಇದ್ದಾರೆ, ಏನು ಪಾಸ್ಟರ್ ಇಷ್ಟು ಸಮಯ ತೆಗೆದುಕೊಳ್ತಾ ಇದ್ದೀರಾ? ನಾವು ಪ್ರಾರಂಭ ಮಾಡಿದೆ ಲೇಟಾಗಿ. ಮದುಮಗಳನ್ನು ಕರೆಯಿರಿ ಎಂಬುದಾಗಿ ನಾನು 10 ನಿಮಿಷ ಸೈನ್ ಮಾಡ್ತಾ ಇದ್ರು. ಯಾರು ಕೂಡ ಸಿದ್ಧತೆ ಇಲ್ಲ. ನಮ್ಮ ಫೋಟೋಗ್ರಾಫರ್ ಬ್ರದರ್ ಫ್ರಾನ್ಸಿಸ್ ಅಲ್ಲೇ ಇಟ್ಕೊಂಡು ನಿಂದಿಸ್ತಾ, ಸ್ಟೈಲ್ ಆಗಿ ನಿಂದಿಸ್ತಾ ಇದ್ದಾರೆ. ಸ್ಟೈಲ್ ಹಾಗೆ ಹೀಗೆ ನಾವಿಲ್ಲಿ ಕಾಯ್ತಾ ಇದ್ದೀವಿ. ಬಿಸಿಲು ಏರ್ತಾ ಇದೆ, ಅವರು ಸ್ಟೈಲಲ್ಲೇ ಇದ್ದಾರೆ. ಸೊ ಇಂಥ ಕೆಲವೊಂದು ಸಮಯಗಳು ಹೀಗೆ ಆಗ್ತಾ ಇರುತ್ತೆ. 5 or 10 minutes, 15 minutes, 20 minutes ಮೇ ಗೋ ವೆರಿ ಎಸೆಸ್. ಬಟ್ ದಕ್ಷಿಣ ಕೊರಿಯಾದಲ್ಲಿ ಮದುವೆ ಹೀಗೆ ಆಗೋದಿಲ್ಲ. ಮದುವೆಗೆ ಬಂದಿರೋರೆಲ್ಲರೂ ಅವರೇ ದುಡ್ಡು ಕೊಡಬೇಕು. ನಾನು ಇವತ್ತು ಊಟ ಬಂದಿದ್ದೇನೆ ಅಂದರೆ ನಾನು ಎಷ್ಟು $1 ಕೊಡಬೇಕು? $10 ನಾನು ಕೊಡಬೇಕು ಮದುಮಗನಿಗೆ. ನಾನು ಇವತ್ತು ನಿನ್ನ ಮದುವೆಗೆ ಬರ್ತಾ ಇದ್ದೇನೆ, $10 ಇವತ್ತು ನಿನ್ನ ಗಿಫ್ಟು, ನಾನು ಮದುವೆ ಊಟ ಮಾಡಿ ಹೋಗ್ತೀನಿ ಎಂಬುದಾಗಿ. ಸೊ ಒಂದು ಸಾರಿ ನಾನು ನಮ್ಮ ಫ್ರೆಂಡ್, ಸೌತ್ ಆಫ್ರಿಕನ್ ಫ್ರೆಂಡ್ ಒಬ್ರು ಇದ್ದಾರೆ. ಇಬ್ಬರು ಯಾವುದೋ ಗೊತ್ತಿಲ್ಲದೆ ಇನ್ವೈಟ್ ಇಲ್ಲದೆ ಅಂತ ಮದುವೆಗೆ ಹೋಗ್ಬಿಟ್ಟಿದ್ದೆ. ನಾವು ಊಟ ಮಾಡ್ತಾ ಇದ್ದೀವಿ. ಸಡನ್ಲಿ ಒಬ್ಬರು ಅಪೋಸಿಟ್ 2-3 ಬಂದುಬಿಟ್ಟು, ನೀವು ಯಾವ ಕಡೆಯವರು ಅಂತ ಕೇಳಿದರು. ನಾನು ಅವ್ರ ಹೆಸರು ಸನಿ. ಅವರ ಮುಖ ನಾನು ನೋಡಿದೆ, ಅವ್ರು ನನ್ನ ಮುಖ ನೋಡಿದ್ರು. ಇಬ್ಬರು ಒಬ್ರಿಗೊಬ್ರು ನಕ್ಕಿನೋ. ಯಾಕಂತಂದರೆ ಈಗ ಹೆಣ್ಣಿನ ಕಡೆಯವರು ಬಂದಿದ್ದೀವಿ ಅಂತಂದರೆ ಒಂದು ವೇಳೆ ಅವ್ರು ಹೆಣ್ಣಿನ ಕಡೆಯವ್ರು ಆಗಿದ್ರೆ, ಒಂದು ವೇಳೆ ಗಂಡಿನ ಕಡೆಯವರು ಅಂತ ಹೇಳಿದರೆ ಅವ್ರು ಗಂಡಿನ ಕಡೆಯವರು ಅಂತ ಹೇಳ್ಬಿಟ್ರೆ, ಇವರು ಗಂಡಿನ ಕಡೆಯವ್ರು ಆಗಿದ್ರೆ ಏನು ಹೇಳೋಣ ಅಂತ ನಾವು ಒಬ್ರಿಗೊಬ್ರು ಮಾತಾಡ್ತಾ ಇದ್ದೀವಿ. ಇಬ್ಬರು ಸೈಲೆಂಟ್ ಆಗಿಬಿಟ್ಟು ನಾವು ಏನು ಕೂಡ ಮಾತಾಡಲಿಲ್ಲ. ಸೊ ಸನ್ನಿ ಹೇಳಿದರು, ನಾನು ಗಂಡನ ಕಡೆಯಿಂದ ಬಂದುಬಿಟ್ಟಿದ್ದೀನಿ. ನಾನು ಹೇಳಿದೆ ಹೆಣ್ಣಿನ ಕಡೆಯಿಂದ ಬಂದಿದ್ದೀನಿ. ಇಬ್ಬರು ಅಲ್ಲಿ ಸಮ ಮಾಡಿ ನಮ್ಮೆಲ್ಲ ಮರ್ಯಾದೆ ಹೋಗುತ್ತದೆ, ಪಕ್ಕನೆ ಊಟ ಮಾಡ್ಕೊಂಡು ಅಲ್ಲೇ ಎಸ್ಕೇಪ್ ಆಗಿ ಹೋಗ್ಬಿಟ್ಟು ನಾವು. ಇಂಥ ಸನ್ನಿವೇಶಗಳು ಕೂಡ ಇದಾವೆ. ಯಾಕಂತಂದರೆ ಗಂಡಿನ ಕಡೆ ಹೆಣ್ಣಿನ ಕಡೆ ಅಂಥ ದೇಶಗಳಲ್ಲಿ ಮದುವೆ ಅನ್ನೋದನ್ನು ಜಸ್ಟ್ ಒಂದು 10 minutes to 30 minutes ಕ್ಲೋಸ್ ಮಾಡಿಬಿಡ್ತಾರೆ. ಒಂದು 15 ನಿಮಿಷ ಮೆಸೇಜು, 5 ನಿಮಿಷ ಗಾರ್ಲೆಂಡ್ ಚೇಂಜು, ಈ ರೀತಿಯಾಗಿ ಡ್ರೆಸ್, ಸುಂದರವಾದ ಡ್ರೆಸ್ ಹಾಕೊಂಡು ಬರ್ತಾರೆ. ಅವರಿಗೆ ಅಲ್ಲಿ ಬ್ಲೆಸ್ಸಿಂಗ್ ಕೊಡ್ತಾರೆ.
ತ್ರಯಕ ದೇವರು ಆಶೀರ್ವಾದ ಕೊಟ್ಟು ಕಳಿಸ್ಬಿಡ್ತಾರೆ, ಮುಗಿದು ಆಯ್ತು, ಇವತ್ತಿನಿಂದ ನೀವು ಗಂಡ ಇರ್ತೀವಿ. ಆದರೆ ನಮ್ಮ ದೇಶದ ಒಂದು ಸಂಪ್ರದಾಯ ಅಥವಾ ನಿಯಮ ಒಂದು ಡಿಫ್ರೆಂಟ್ ಆಗಿದೆ. ಇಂತಹ ಮದುವೆ ನಾವಿದೆಲ್ಲ ಬಂಧು ಬಳಗದವರು ನೂರಾರು ಸಾವಿರಾರು ಜನರು ಸೇರಿಬಿಟ್ಟು ಅವನು ಹರ್ಷಿಸುವುದಕ್ಕಾಗಿ ಈ ಸಮಯದಲ್ಲಿ ಸ್ಥಳದಲ್ಲಿ ಬಂದಿದ್ದೇವೆ. ಈಗಾಗಲೇ ಸಮಯವಾಗಿದೆ. ಕೊನೆಯದಾಗಿ ಕನ್ಕ್ಲೂಷನ್ಸ್, ಜ್ಞಾನೋಕ್ತಿ ಪುಸ್ತಕ 12:4 ಗುಣವತಿಯಾದ ಪತ್ನಿಯು ತನ್ನ ಪತಿಗೆ ಕಿರೀಟವಾಗಿರ್ತಾಳೆ. ಯಾವಾಗಲೂ ಗುಣವತಿಯಾಗಿರ್ತಕ್ಕಂತಹ ಪತ್ನಿ, ಗುಣವತಿಯಾಗಿರ್ತಕ್ಕಂಥ ಹೆಂಡತಿ ತನ್ನ ಪತಿಗೆ ಕಿರೀಟವಾಗಿರ್ತಾಳೆ. ಯಾರಾದರೂ ನಿಮ್ಮ ಹೆಂಡತಿಯವರ ಪಕ್ಕದಲ್ಲಿದ್ದರೆ ಈ ಮಾತನ್ನು ಹೇಳ್ತೀರಾ? ನೀನು ನನಗೆ ಕಿರೀಟವಾಗಿದೆ ಎಂಬುದಾಗಿ. ಪತ್ನಿಯವರು ಪತಿಗೆ ಹೇಳ್ತೀರಾ, ನೀ ನನಗೆ ಕಿರೀಟ ಎಂಬುದಾಗಿ. ಆಗುತ್ತಾ? ಯಾರು ಅಕ್ಕಪಕ್ಕದಲ್ಲಿ ಇಲ್ವಾ? ಹೇಳ್ತಾ ಇದ್ರು, ಓಕೆ ಬ್ರದರ್, ಸೊ ಇದಾರೆ ಇಲ್ಲಿ ಸುಂದರವಾಗಿ ತುಕಾರಾಮ್ ಪಾಸ್ಟರ್ ಮತ್ತು ಅವ್ರ ಹೆಂಡತಿ ಆಗಲೇ ಭುಜದ ಮೇಲೆ ಕೈ ಇಟ್ಟು ಮಾತಾಡಿದ್ರು, ನನ್ನ ಪ್ರೀತಿಯ ಧರ್ಮ ಪತ್ನಿ ಎಂಬುದಾಗಿ. ಇವತ್ತು ಅವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ನಮ್ಮ ಪತ್ನಿಗಳು ಎಷ್ಟು ಪತ್ನಿಯರ ಪತಿಗಳಿಗೆ ನೀ ನನಗೆ ಕಿರೀಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಕಿರೀಟ ಇಡೋದಿರಲಿ, ಸಾಯಂಕಾಲ ಬರೋದ್ರೊಳಗಾಗಿ 2 ಮುಖಗಳನ್ನು ಮಾಡಿಕೊಂಡು ಕತ್ತಿ ಹಿಡ್ಕೊಂಡು ಗಂಡ ಯಾವ ಬರ್ತಾನೆ, ಬರೋ ತಕ್ಷಣ ಇಮ್ಮಿಡಿಯೇಟ್ಲಿ ಬಂದೇನೋ ಚುಟ್ಟ ಬಾಯಲ್ಲಿ ಏನು ಮಾಡಿ ಬಂದೆ ಅಂತ ಆ ರೀತಿಯಾಗಿ ಕಾಯ್ತಾ ಇರ್ತಾರೆ ಕೆಲವೊಂದು ಹೆಣ್ಮಕ್ಳು. ಆದರೆ ಇವತ್ತು ಸಮಾಜ ಬಹಳ ಬದಲಾವಣೆ ಆಗಿಬಿಟ್ಟಿದೆ. ನಮ್ಮ ಸಮಾಜವು ಕರ್ತನ ಸಂಘದಲ್ಲಿ ಬದಲಾವಣೆ ಆಗಬೇಕೆಂಬುದಾಗಿ ದೇವರು ಬಯಸ್ತಾನೆ ಇದ್ದಾನೆ. ಪ್ರಿಯರೇ, ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಮಾತನಾಡ್ತಾ ಇದೆ. ಒಬ್ಬ ಗುಣವತಿಯಾಗಿರ್ತಕ್ಕಂತಹ ಪತ್ನಿ, ಗುಣವತಿಯಾಗಿರ್ತಕ್ಕಂತಹ ಸತಿ ತನ್ನ ಪತಿಗೆ ಕಿರೀಟವಾಗಿರ್ತಾಳೆ. ಕಿರೀಟವಾಗಬೇಕು. ಜ್ಞಾನೋಕ್ತಿ 12:4 ಇದು ಸ್ತ್ರೀಯ ಬಗ್ಗೆ ಮಾತನಾಡೋದಾದ್ರೆ, ಪುರುಷನ ಬಗ್ಗೆ ಮತ್ತೆ 7:24 ಮಾತನಾಡ್ತಾ ಇದೆ. ಬುದ್ಧಿಯುಳ್ಳ ಪುರುಷ ತನ್ನ ಮನೆಯನ್ನು ಬಂಡೆಯ ಮೇಲೆ ಕಟ್ಟಿಕೊಳ್ಳುವನಾಗಿದ್ದಾನೆ. ಈಗ ಶಶಿ ಬುದ್ಧಿವಂತ ಮನುಷ್ಯನಾಗಬೇಕು, ಮತ್ತೆ ಸುಮ ಗುಣವತಿಯಾದ ಸತಿ ಆಗಬೇಕು, ಗುಣವತಿಯಾಗಿರ್ತಕ್ಕಂಥ ಪತ್ನಿ ಆಗಬೇಕು. ಇಬ್ಬರು ಆತ ಬಂಡೆ ಆಗಬೇಕು, ಮತ್ತೆ ಇವಳು ಕಿರೀಟವಾಗಿ ಪತಿಗೆ ನಮಸ್ಕಾರ ಮಾಡ್ತಾ ಹೋಗ್ಬೇಕು. ಅಬ್ರಾಹ್ಮನ ಹೆಂಡತಿ ಏನಂತ ಕರೀತಾ ಇದ್ದು ತನ್ನ ಗಂಡನಿಗೆ? ಕರ್ತನು ಅಂತ ಹೇಳ್ತಾ ಇದ್ದೆ. ಕರ್ತನು ಅಂತ ಟ್ರಾನ್ಸ್ಲೇಟ್ ಅದು ಇಂಗ್ಲಿಷ್ನಲ್ಲಿ ಲಾರ್ಡ್ ಅಂತ ಹೇಳ್ತಾ ಇದ್ದು. ಲಾರ್ಡ್ ಅಂದ್ರೆ ಏನ್ರಿ? ರಾಜನೇ. ನೋಡ್ರಿ, ಸಾರಳು ತನ್ನ ಪತಿಯಾಗಿದ್ದ ಅಬ್ರಾಹ್ಮನಿಗೆ ಕರ್ತನು ಅಂದ್ರೆ ರಾಜನೇ ಅಂತ ಹೇಳ್ತಾರೆ. ಇವತ್ತು ಸುಮಗೆ ರಾಜ ಯಾರಾಗಿದ್ದಾರೆ? ಶಶಿ ಆಗಿದ್ದಾರೆ. ಚಪ್ಪಳೆ ತಟ್ಟಣವ. ಶಶಿಗೆ ರಾಜ ಯಾರಾಗಿದ್ದಾರೆ? ಕರ್ತನ ನಮ್ಮ ಯೇಸು ಆಗಿದ್ದಾನೆ. ಪ್ರಿಯರೇ, ಸೊ ಇಬ್ಬರು ಒಂದು ಐಕ್ಯತೆ ಉಳ್ಳವರಾಗಿ ತಮ್ಮ ಮನೆಗಳನ್ನು ಕಟ್ಟಿಕೊಂಡು ಯಾವಾಗಲೂ ಬಂಡೆ ಮೇಲೆ ಕಟ್ಟಿಕೊಂಡವರಾಗಿ ನಡೆಯಲಿ. ಕೊನೆಯದಾಗಿ ಗಂಡ ಹೆಂಡತಿ ಯಾವಾಗಲೂ ಅಂಡರ್ಸ್ಟ್ಯಾಂಡ್ನಲ್ಲಿ ಇರಬೇಕು. ಮಿಸ್ಅಂಡರ್ಸ್ಟ್ಯಾಂಡ್ ಏನಾದರೂ ಕ್ರಿಯೇಟ್ ಆಯ್ತಂದ್ರೆ ಅದು ಕುಟುಂಬ ಆಗಿರುವುದಿಲ್ಲ, ಮಾರಿ ಮತ್ತೆ ಹೆಮ್ಮಾರಿ ಆಗಿರ್ತದೆ. ಏನಾಗಿರ್ತದೆ? ಮಾರಿ ಮತ್ತೆ ಹೆಮ್ಮಾರಿ. ಈಗ ಇತ್ತೀಚೆಗೆ ಯಾವುದೋ ಒಂದು ಪಾರ್ಲೆ ಮಾರಿದು ಇದು ಬರ್ತಾ ಇದೆ ನೋಡಿ, ಕ್ರಿಕೆಟ್ ನೋಡ್ತಾ ಇದ್ರೆ ಹೆಚ್ಚಿಗೆ ಏನು ಮಾರಿ ಅನ್ಕೋತ ಇದು ಯಾವ್ಯಾವುದೋ ಮಾರಿ ಸೇರಿಸ್ಕೊಂಡು ಏನೇನೋ ಮಾತಾಡ್ಕೊಂಡು ಯಾವ್ಯಾವುದೋ ಒಂದು ಇದನ್ನು ಬಿಡ್ತಾ ಇದ್ದಾರೆ. ಅಂತ ಮಾರಿ ಎಂದಿಗೂ ಆಗಬಾರ್ದು. ಆಗುವುದಾದ್ರೆ ಕರ್ತನ ನಾರಿಯಾಗಿ ಬದುಕಬೇಕು. ಕರ್ತನ ಕೃಪೆಯುಳ್ಳ ಮಗನಾಗಿ ಬಂಡಿಯ ಮೇಲೆ ಕಟ್ಟುವಂಥ ಮಗನಾಗಿ ನಿಲ್ಲಬೇಕು. ದಿಸ್ ಇಸ್ ದ ವಾಟ್ ದ ಗಾಡ್ ವಾಂಟ್ಸ್ ಇನ್ ಅವರ್ ಲೈಫ್. ನಮ್ಮ ಜೀವಿತದಲ್ಲಿ ದೇವರು ಇದನ್ನು ಬಯಸುವನಾಗಿದ್ದಾನೆ. ಈ ರೀತಿಯಾಗಿ ಇವರಿಬ್ಬರು ನಡೆದುಕೊಳ್ಳಲಿ. ಇದನ್ನು ಹರ್ಷಿಸಿ ಯೇಸುವಿನ ನಾಮದಲ್ಲಿ ಆಶೀರ್ವದಿಸುವನಾಗಿದ್ದೇನೆ. ತಂದೆಯಾದ ದೇವರೇ, ನಿಮಗೆ ಸ್ತೋತ್ರವಾಗಲಿ. ಇವರಿಬ್ಬರ ಜೀವಿತದಲ್ಲಿ ನೀನು ಹಾದು ನಿನ್ನ ನಾಮವು ಘನ ಹೊಂದುವಂತೆ ಈ ಇಬ್ಬರು ಮಕ್ಕಳು, ಸಹೋದರ ಶಶಿ ಮತ್ತು ಸಹೋದರಿ ಸುಮಾ, ಇವರಿಬ್ಬರನ್ನು ಆಶೀರ್ವಾದ ಕೊಟ್ಟು ಬಲಪಡಿಸಿ ನಡೆಸಿರಿ. ಮಧ್ಯಾಹ್ನ ವೇಳೆಯಲ್ಲಿ ಈ ಮಕ್ಕಳನ್ನು ದೇವರೇ ನೀವು ಆಶೀರ್ವಾದ ಕೊಟ್ಟು ನಡೆಸಿರಿ. ಮುಂದೆ ಇವರ ದಾಂಪತ್ಯ ಜೀವಿತಕ್ಕೆ ಕಾಲಿಡುವುದಕ್ಕಾಗಿ ಹೋಗ್ತಾ ಇದ್ದಾರೆ. ಇವರಿಗೆ ಶುಭವಾಗಲಿ ಮತ್ತು ದೇವರೇ ಇವರ ಕುಟುಂಬವು ಅದ್ಭುತವಾಗಿ ಇವರ ಸಂತಾನ ಆಶೀರ್ವಾದವಾಗಲಿ. ಯೇಸುವಿನ ನಾಮದಲ್ಲಿ ಇವರಿಗೆ ವಾಕ್ಯ ಆಳ್ವಿಕೆ ಮಾಡಲಿ, ಪವಿತ್ರಾತ್ಮ ಆಳ್ವಿಕೆ ಮಾಡಲಿ. ದೇವರು ಕರ್ತನಾದ ಯೇಸು ಇವನ್ನ ಆಳ್ವಿಕೆ ಮಾಡಲಿ. ತಂದೆಯ ದೇವರೇ ಇವರು ಜ್ಞಾನ ಕೊಟ್ಟು ತಮ್ಮ ಕುಟುಂಬ ನಡೆಸಿಕೊಂಡು ಒಬ್ಬರಿಗೊಬ್ಬರು ಸಂತೈಸಿ ಒಬ್ಬರಿಗೊಬ್ಬರು ದೇವರೇ ಅರ್ಥೈಸಿಕೊಂಡು ತಮ್ಮ ಕುಟುಂಬ ನಡೆಸಿಕೊಂಡು ಹೋಗುವಂತೆ ಆಶೀರ್ವದಿಸು. ನಮ್ಮ ಪ್ರಾರ್ಥನಾ ಆಲಿಸೋದಕ್ಕಾಗಿ ಬಂದರೆ ಯೇಸುವಿನ ನಾಮದಲ್ಲಿ ಬೇಡ್ತೇವೆ ತಂದೆಯಾದ ದೇವರೇ, ಆಮೆನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಫ್ಯೂಚರ್ಸ್ in a few times. May God bless you.